ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ ಅನ್ನೋದು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕಮಲ ಮನೆಯಲ್ಲಿ ತಾಳಮೇಳ ತಪ್ಪಿ ಅದೆಷ್ಟೋ ವರ್ಷಗಳಾಗಿದೆ. ಈಗ ಈ ಬಣ ರಾಜಕಾರಣದ ಕಿಚ್ಚಿದೆಯಲ್ಲ, ಅದರ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ, ವಿಜಯೇಂದ್ರ ವರ್ಸಸ್ ಅಶೋಕ್. ರಾಜ್ಯಾಧ್ಯಕ್ಷ ಆಯ್ಕೆ ಸಮೀಪ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಬಿಜೆಪಿ ಮನೆಯ ಬಿರುಕು. ನಾಳೆ ಭಿನ್ನರ ಸಭೆ ಇದೆ, ನಾಡಿದ್ದು ವಿಜಯೇಂದ್ರ ಅವರ ಸಭೆ ಇದೆ. ಯತ್ನಾಳ್ಗೆ ಶೋಕಾಸ್ ನೋಟಿಸ್ಗೆ ಬಹಿರಂಗ ವಿರೋಧಕ್ಕೂ ಕೂಡ ವೇದಿಕೆ ಸಜ್ಜಾಯ್ತಾ ಅಂಥೇಳಿ ಪ್ರತಿಪಕ್ಷ ನಾಯಕರನ್ನೇ ಸೈಡಿಗೆ ಹಾಕಿ ಶಾಸಕರ ಸಭೆಯನ್ನ ಕರೆದ್ರ ವಿಜಯೇಂದ್ರ ಅವರು. ಈ ಮೂಲಕ ಯತ್ನಾಳ್ ವರ್ಸಸ್ ವಿಜಯೇಂದ್ರ, ವಿಜಯೇಂದ್ರ ವರ್ಸಸ್ ಅಶೋಕ್ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ನಿರ್ಮಾಣವಾದಂತೆ ಕಾಣಿಸ್ತಾ ಇದೆ. ಇದರ ಲಾಭವನ್ನು ಪಡೆಯೋದಕ್ಕೆ ಈ ಭಿನ್ನಮತೀಯರು ಅಥವಾ ರೆಬಲ್ಸ್ ಟೀಮ್ನ ಸದಸ್ಯರು ಪ್ಲಾನನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಈಗಾಗಲೇ ಯತ್ನಾಳ್ ಅವರಿಗೆ ನೋಟಿಸ್ ಬಂದಿತ್ತು. 30 ಪುಟಗಳ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದುದ್ದಕ್ಕೂ ಕೂಡ ವಿಜಯೇಂದ್ರ ವಿರುದ್ಧ ದೂರುಗಳ ಸುರಿಮಳೆಯನ್ನೇ ಸುರಿಸ್ಬಿಟ್ಟಿದ್ದಾರೆ. ಈಗ ಆರ್ ಅಶೋಕ್ ಅವರನ್ನು ಸೈಡ್ಲೈನ್ ಮಾಡಿದ್ದಾರೆ ವಿಜಯೇಂದ್ರ ಅನ್ನುವಂತಹ ವಿಚಾರ ಕೂಡ ಭಿನ್ನಮತೀಯರಿಗೆ ಮತ್ತಷ್ಟು ಬಲ ತರುವಂತಹ ಸಾಧ್ಯತೆ ಇದೆ. ಹಾಗಾದರೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಕೆಲ ದಿನ ಸೈಲೆಂಟ್ ಆಗಿದ್ರು ಕೇಸರಿಯ ರೆಬಲ್ಸ್ ಟೀಮ್, ಈಗ ಮತ್ತೆ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಲಿಕ್ಕೆ ಭಿನ್ನಮತೀಯರು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯತ್ನಾಳ್ ಪರ ಭಿನ್ನರಿಂದ ನಾಳೆ ಒಗ್ಗಟ್ಟು ಪ್ರದರ್ಶನ, ಸಹಕಾರದ ಜಪ, ಹೈಕಮಾಂಡ್ ಕೊಟ್ಟಂತಹ ನೋಟಿಸ್ನ ವಿಚಾರಕ್ಕೆ. ಶೋಕಾಸ್ ನೋಟಿಸ್ಗೆ ಬಹಿರಂಗ ವಿರೋಧಕ್ಕೂ ಕೂಡ ವೇದಿಕೆಯನ್ನು ಸಜ್ಜು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಭಿನ್ನಮತೀಯರು. ಈ ಮೂಲಕ ವಿಜಯೇಂದ್ರ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಕ್ಫ್ ಹೋರಾಟದ ಬಳಿಕ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧ ರೆಬಲ್ಸ್ ಸಮರವನ್ನು ಸಾರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅಕ್ರಮ ನುಸುಳುಕೋರರ ವಿರುದ್ಧ ಅಭಿಯಾನ ಹೋರಾಟಕ್ಕೆ ಭಿನ್ನರು ಪ್ಲಾನನ್ನು ಮಾಡಿಕೊಂಡಿದ್ದು, ರಾಜ್ಯಾಧ್ಯಕ್ಷರಿಂದಕ್ಕಿಂತ ನಾವೇ ಹೆಚ್ಚು ಹೋರಾಟವನ್ನು ನಡೆಸ್ತಿದ್ದೇವೆ ಅನ್ನುವಂತಹ ಸಂದೇಶ. ವಿಜಯೇಂದ್ರ ಮಾಡುವ ದೊಡ್ಡ ಹೋರಾಟ ನಾವು ಮಾಡ್ತಾ ಇದ್ದೇವೆ ಅಂಥೇಳಿ ಬಿಂಬಿಸುವಂತಹ ಪ್ರಯತ್ನವನ್ನು ಕೂಡ ರೆಬಲ್ಸ್ ಟೀಮ್ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ವಿಜಯೇಂದ್ರ ಮಾಡಬೇಕಾಗಿರುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂಥೇಳಿ ವರಿಷ್ಠರಿಂದ ಶಹಬಾಷ್ ಗಿರಿಯನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿರೋಂತೆ. ವಿಜಯೇಂದ್ರ ವರ್ಸಸ್ ಅಶೋಕ್ ನಡುವೆ ಸೈಲೆಂಟ್ ವಾರ್ ಕೂಡ ಜೋರಾಗ್ತಾ ಇದೆ. ಹಾಗಾದ್ರೆ ವಿಜಯೇಂದ್ರ ವರ್ಸಸ್ ಅಶೋಕ್ ನಡುವೆ ಇರುವಂತಹ ಸೈಲೆಂಟ್ ವಾರ್ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ಇಬ್ಬರ ಮಧ್ಯೆ ಪಕ್ಷದ ಶಾಸಕರ ಮೇಲೆ ಹಿಡಿತ ಸಾಧಿಸುವಂತಹ ಮೇಲಾಟ ಜೋರಾಗ್ತಾ ಇದೆ. ಒಬ್ರಿಗೆ ಹೇಳ್ದ ಇನ್ನೊಬ್ರು ಪಕ್ಷ ಸಂಘಟನೆಯನ್ನು ಮಾಡೋದು, ಮೀಟಿಂಗ್ ಕರೆಯೋದು. ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ಇದೇ ಶುಕ್ರವಾರ ಆಯ್ದ ಶಾಸಕರ ಸಭೆಯನ್ನ ವಿಜಯೇಂದ್ರ ಅವರು ಕರೆದಿದ್ದಾರೆ. ಆಯ್ದ ಶಾಸಕರ ಸಭೆ, ಬಜೆಟ್ ಬಗ್ಗೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರಿಂದ ಚರ್ಚೆಯ ಸ್ವರೂಪದ ಬಗ್ಗೆ ನಾರ್ಮಲಿ ಇದನ್ನು ಯಾರು ಮಾಡಬೇಕು ಅಂತ ಕೇಳಿದ್ರೆ, ಯಾರು ಅಪೋಸಿಷನ್ ಲೀಡರ್ ಆಗಿರ್ತಾರೆ ಅವ್ರು ಮಾಡಬೇಕು. ಆದರೆ ಇಲ್ಲಿ ಅವರನ್ನ ಅಪತ್ಯರಂತೆ ಕಂಡು ಇವರು ಆ ಮೀಟಿಂಗ್ಗಳನ್ನೆಲ್ಲ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಸಹಜವಾಗಿ ಆರ್ ಅಶೋಕ್ ಅವರ ಕಣ್ಣನ್ನ ಕೆಂಪಗಾಗಿಸಿದೆ. ವಿಪಕ್ಷ ನಾಯಕರ ನೇತೃತ್ವದಲ್ಲೇ ಈ ಸಭೆ ಆಗಬೇಕಾಗಿತ್ತು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ಗೆ ಆಹ್ವಾನನೇ ಇನ್ನೂ ಕೊಟ್ಟಿಲ್ಲ ಅನ್ನುವಂತಹ ಮಾತು ಬಹುವಾಗಿ ಕೇಳಿ ಬರ್ತಾ ಇದೆ. ಇಂದು ಆರ್ ಅಶೋಕ್ಗೆ ಆಹ್ವಾನವನ್ನ ವಿಜಯೇಂದ್ರ ಅವರು ಕೊಡ್ತಾರಾ? ಒಟ್ನಲ್ಲಿ ನಾವು ಹೇಳಿದ್ವಲ್ಲ, ಈ ಭಿನ್ನ ಮತದ ಧಾರಾವಾಹಿ ಅನ್ನೋದು ಬಿಜೆಪಿಯಲ್ಲಿ ನೆವರ್ ಎಂಡಿಂಗು, ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. 500-600 ಎಪಿಸೋಡ್ ಎಲ್ಲ ಓಡ್ತಾ ಇದೆ. ಹೊಸ ಪಾತ್ರ, ಏನ್ ಟ್ವಿಸ್ಟು, ಏನೇನ್ ಎಂಟ್ರಿ, ರೈಟ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಈ ಭಿನ್ನ ಮತದ ಎಪಿಸೋಡು ಬಿಜೆಪಿಯಲ್ಲಿ ಮುಗಿಯೋದು ಯಾವಾಗ ಅಂತ, ಧಾರಾವಾಹಿ ಸಕ್ಸಸ್ಫುಲ್ ಆಗಿ ಒಂದು 500-600 ಎಪಿಸೋಡ್ ಅಂತೂ ಮುಗಿಸ್ಬಿಟ್ಟಿದೆ. ಏನ್ ಪಾತ್ರಗಳ ಎಂಟ್ರಿ ಏನ್ ಕೇಳ್ತೀರಾ, ಹೊಸ ಟ್ವಿಸ್ಟ್ ಏನ್ ಕೇಳ್ತೀರಾ? ಈಗ ನೋಡಿದ್ರೆ ಆರ್ ಅಶೋಕ್ ಅವರು ಅಪತ್ಯರಾದಂತೆ ಕಾಣಿಸ್ತಾ ಇದೆ BY ವಿಜಯೇಂದ್ರಗೆ. ಯಾಕೆ ಹೀಗಾಗ್ತಾ ಇದೆ? ಇದಕ್ಕೊಂದು ಗುತ್ತು ಗುರಿ ಏನು ಅಂತ. ಮಮತಾ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ದಿನಗಣನೆ ಆರಂಭ ಆಗಿದೆ. ಹೈಕಮಾಂಡ್ ಅವರು ಸಂದೇಶ ಕೊಟ್ಟ ತಕ್ಷಣ ಶಿವರಾಜ್ ಸಿಂಗ್ ಅವರು ರಾಜ್ಯಕ್ಕೆ ಬಂದು ಅದು ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ. ಅದಕ್ಕೂ ಮುನ್ನವೇ ಭಿನ್ನ ಮತ ಮತ್ತಷ್ಟು ತಾರಕಕ್ಕೇರಿದೆ. ಯತ್ನಾಳ್ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟ ನಂತರ ನಿನ್ನೆ ಅಷ್ಟೇ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಉತ್ತರ ಕೊಟ್ಟ ನಂತರ ಮತ್ತೆ ಪ್ರತ್ಯೇಕ ಸಭೆಯನ್ನು ಭಿನ್ನರ ಪಡೆ ಇಟ್ಕೊಂಡಿರುವಂಥದ್ದು. ನಾಳೆ ಕುಮಾರ್ ಬಂಗಾರಪ್ಪ ಅವರ ಸದಾಶಿವನಗರದ ನಿವಾಸದಲ್ಲಿ ಮಹತ್ವದ ಸಭೆಯನ್ನು ಕರೆದವರು. ಮುಖ್ಯವಾಗಿ 2 ವಿಚಾರ. ಶೋಕಾಸ್ ನೋಟಿಸ್ ಕೊಟ್ಟಿರುವಂಥದ್ದು ಅವರ ಹೋರಾಟಕ್ಕೆ ಹಿನ್ನಡೆ ಆಗಿದೆ, ಹಾಗಾಗಿ ಅದರಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗಿದೆ, ಲೋಪ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾರೆ. ಯತ್ನಾಳ್ ಪರ ನಮ್ಮ ಸಪೋರ್ಟ್ ಇದೆ ಅನ್ನುವಂಥದ್ದನ್ನು ಕೂಡ ಒಗ್ಗಟ್ಟು ಪ್ರದರ್ಶನ ಮೂಲಕ ಬಿಂಬಿಸ್ತಾರೆ. ಇನ್ನೊಂದು, ವಕ್ಫ್ ವಿಚಾರದಲ್ಲಿ ಯಾವ ರೀತಿ ಹೋರಾಟ ಆಗಿ
ಸಕ್ಸಸ್ ಆಯಿತು. ಹೈಕಮಾಂಡ್ ನಾಯಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದೇ ರೀತಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿರುದ್ಧವೂ ಕೂಡ ನಾವು ಅಭಿಯಾನ ಹೋರಾಟ ಮಾಡ್ತೇವೆ, ಅದನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತೇವೆ ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಶೋಕಾಸ್ ನೋಟಿಸ್ ಹಿನ್ನೆಲೆಯಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿಚಾರ ಮುಂದಕ್ಕೆ ತಂದು ಡ್ಯಾಮೇಜ್ ಕಂಟ್ರೋಲ್ಗೆ ಭಿನ್ನರ ಪಡೆ ಮುಂದಾಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಈ ಮಧ್ಯೆ ಶುಕ್ರವಾರ ವಿಜೇಂದ್ರ ಅವರು ಶಾಸಕರ ಸಭೆಯನ್ನು ಕರೆದವ್ರೆ. ಮುಖ್ಯವಾಗಿ ವಿಧಾನಸಭೆ ಅಂತಂದರೆ ಹೆಡ್ಡು ಪ್ರತಿಪಕ್ಷ ನಾಯಕರು, ಆ ಪಕ್ಷಕ್ಕೆ ನಾಯಕರಾಗಿರ್ತಾರೆ. ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು. ಅವರು ಅವರ ಪಕ್ಷದ ಶಾಸಕರ ಸಭೆಯನ್ನು ಕರೆದು ಯಾವ ರೀತಿ ಬಜೆಟ್ ವಿಚಾರದಲ್ಲಿ ಚರ್ಚೆ ಮಾಡಬೇಕು, ಯಾರ್ಯಾರು ಏನೇನು ಚರ್ಚೆ ಮಾಡಬೇಕು, ಸಭೆ ಕರಿಬೇಕು. ಅವ್ರು ಸಭೆ ಕರೆಯುವ ಮುನ್ನವೇ ವಿಜೇಂದ್ರ ಅವರು ಶಾಸಕರ ಸಭೆಯನ್ನು ಕರೆದಿರುವಂಥದ್ದು. ಪಕ್ಷದಲ್ಲಿ ಎಲ್ಲ ಒಂದು ಕಡೆ ಆರೋಪ ಆಕ್ಷೇಪಕ್ಕೆ ಕೂಡ ಗುರಿಯಾಗಿರುವಂಥದ್ದು. ನಿನ್ನೆ ರಾತ್ರಿ ಹೊತ್ತಲ್ಲಿ ನಿನ್ನೆ ಸಭೆ ನಿಗದಿಗೆ 2 ದಿನ ಆಗಿದೆ. ನಿನ್ನೆ ಅಶೋಕ್ ಅವರಿಗೆ ವಾಟ್ಸಪ್ ಮೂಲಕ ಮಾಹಿತಿ ಕಳಿಸಿದ್ದಾರೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ವಿಳಂಬವಾಗೂ ಹೇಳಿದ್ದಾರೆ. ಇನ್ನೊಂದು ಸಭೆಯನ್ನು ಅವ್ರ ಗಮನಕ್ಕೆ ತರದೇನೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಎಲ್ಲ ಒಂದು ಕಡೆ ಪಕ್ಷದ ಮೇಲೆ ಹಿಡಿತವನ್ನ ವಿಜೇಂದ್ರ ಮತ್ತು ಅಶೋಕ್ ಅವರು ಸಾಧಿಸುವಂತ ನಿಟ್ಟಿನಲ್ಲಿ ಪೈಪೋಟಿ ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಬಿಜೆಪಿ ಮನೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಮಮತಾ, ಮಸೂದ್, ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಸೀನಿಯರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಆರ್ ಅಶೋಕ್ ಅವರನ್ನ ಸೈಡ್ಲೈನ್ ಮಾಡಿರುವಂತಹ ವಿಚಾರ ಭಿನ್ನಮತೀಯರಿಗೆ ಮತ್ತಷ್ಟು ಬಲ ತುಂಬುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ ವರಿಷ್ಠರ ಮಟ್ಟದಲ್ಲಿ? ಈ ಸೈಡ್ ಲೈನ್ ಮಾಡಿರೋ ವಿಚಾರ ಅಂತಲ್ಲ, ಈಗ ತಟಸ್ಥರ ಗುಂಪಲ್ಲಿ ಆರ್ ಅಶೋಕ್ ಅವರು ಗುರುತಿಸ್ಕೊಂಡವ್ರೆ. ತಟಸ್ಥರು ಭಿನ್ನರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭಿನ್ನರು ಏನು ಆಗ್ರಹ ಮಾಡ್ತಾ ಇದ್ದಾರೆ, ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಿ ಅಂತ. ಎಲ್ಲ ಒಂದು ಕಡೆ ವಿಜೇಂದ್ರ ಅವರ ಬದಲಾವಣೆ ಆಗ್ರಹದಲ್ಲಿ, ಆ ಡಿಮ್ಯಾಂಡಲ್ಲಿ ಅಶೋಕ್ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು ವಿಜೇಂದ್ರ ಮತ್ತು ಅವರ ಬಣದವರ ಸಿಟ್ಟು. ಹಾಗಾಗಿ ಎಲ್ಲೋ ಒಂದು ಕಡೆ ಮೇಲಾಟ ನಡೀತಾ ಇದೆ ಬಿಜೆಪಿ ಮನೆಯಲ್ಲಿ. ಈಗ ಶಾಸಕರ ಸಭೆಯನ್ನು ಮುಖ್ಯವಾಗಿ ಅಶೋಕ್ ಅವರು ಕರಿಬೇಕಾಗಿತ್ತು. ವಿಜೇಂದ್ರ ಅವರು ಯಾಕೆ ಕರೆದ್ರು, ಅದು ಇವ್ರಿಗೆ ವಿಳಂಬವಾಗಿ ಗಮನಕ್ಕೆ ಯಾಕೆ ತಂದರು, ಇವೆಲ್ಲವೂ ಕೂಡ ಯಾಕೆ ಅಂತಂದರೆ ಇವ್ರ ವಿರುದ್ಧ ಅವರು, ಅವ್ರ ವಿರುದ್ಧ ಇವರು, ಎಲ್ಲ ಒಂದು ಕಡೆ ಮೇಲಾಟ ನಡೀತಾ ಇದೆ. ಹಾಗಾಗಿ ಸಮನ್ವಯತೆ ಕೊರತೆ, ಒಗ್ಗಟ್ಟಿನ ಕೊರತೆ, ಹೊಂದಾಣಿಕೆ ಕೊರತೆ ಬಿಜೆಪಿ ಮನೆಯಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಗಾಗಿ ಈ ಥರದ ಲೋಪಗಳು ಕೂಡ ಬಹಿರಂಗವಾಗಿ ಪಕ್ಷ ಮುಜುಗರಕ್ಕೆ ಒಳಗಾಗುವಂಥ ವಿದ್ಯಮಾನಗಳು ಕೂಡ ನಡೀತಾ ಇದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ರಾಜ್ಯ ಬಿಜೆಪಿಯಲ್ಲಿ ತಾಳ ಮೇಳ ತಪ್ಪಿದೆ, ಅದು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಪಕ್ಷವನ್ನ ಸಮಾಧಿ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೂಡ ಬಿಜೆಪಿ ನಾಯಕರು ಅವರಾಗವರೇ ಮಾಡ್ತಾ ಇದ್ದಾರೆ.